ಇಂದು ಭಾಗೀರಥಿ ಹಬ್ಬವಾಗಿದ್ದು ನಗರದ ತುಂಗಾ ನದಿ ಕೋರ್ಪಳನ ಛತ್ರದ ಬಳಿ ಭಾಗಿನಿಯರು ತುಂಗಾ ನದಿಗೆ ಬಾಗಿನ ಅರ್ಪಿಸಿದರು. ಈ ಭಾಗೀರಥಿ ಹಬ್ಬವು ದಕ್ಷಿಣಾಯಣ ಪುಣ್ಯಕಾಲದಂದು ಬರೋದ್ರಿಂದ ಮಳೆಯಿಂದ ತುಂಬಿದ ನದಿಗಳಿಗೆ ಹಾಗೂ ದೇವರಿಗೆ ಬಾಗಿನ ಅರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸಲಾಗುತ್ತದೆ. ಮನೆಯಲ್ಲೂ ಕೂಡ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನ ಮಾಡಿ ದೇವರಿಗೆ ಪೂಜೆ ಮಾಡಿ ನಂತರ ನದಿಗಳಿಗೆ ಬಾಗಿನ ಅರ್ಪಿಸಲಾಗುತ್ತದೆ. ಈ ಹಬ್ಬವನ್ನ ಪ್ರತಿಯೊಬ್ಬರೂ ಆಚರಿಸಲಾಗುತ್ತದೆ. ಆರತಿ ಮಾಡ್ತಾನೆ ಆರತಿ ಅಂತ. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್. ನಮಸ್ಕಾರ, ನಾನು ಸಪ್ನಾ ಬದ್ರಿನಾಥ್ ಅಂತ. ಈ ದಿನ ವಿಶೇಷ ಭಾಗೀರಥಿ ಹಬ್ಬ. ಇದು ಶಿವಮೊಗ್ಗದಲ್ಲಿ ನಾವು ನಮಗೆ ಹೊಳೆ ಹತ್ತಿರದಲ್ಲಿ ಇರೋದ್ರಿಂದ ಈ ಹಬ್ಬನ ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾನು ಕೂಡ ಸೆಲೆಬ್ರೇಟ್ ಮಾಡಿದ್ದೀನಿ. ಭಾಗೀರಥಿ ಹಬ್ಬದ ವಿಶೇಷ ಏನಂದರೆ ಈಗ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಹೊಳೆ ಎಲ್ಲ ಕಡೆ ಹೊಳೆ ಎಲ್ಲ ಚೆನ್ನಾಗಿ ತುಂಬಿದೆ. ಹಾಗಾಗಿ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಈ ಭಾಗೀರಥಿ ಹಬ್ಬನ ಆಚರಿಸ್ತೀವಿ. ಹೀಗೆ ಪೂಜೆ ಮಾಡಿ ಇಲ್ಲಿ ಹೊಳೆ ಹತ್ರ ಬಂದು ದೇವರಿಗೆ ಅರಿಶಿನ ಕುಂಕುಮ ಬಾಗ್ನ ಸಮರ್ಪಿಸಿ ಮನೇಲೂ ಅಷ್ಟೇ ಹಬ್ಬದ ವಾತಾವರಣದಿಂದ ಹಬ್ಬದಲ್ಲಿ ನಾವು ಮಾಡೋ ಅಡುಗೆ ಪೂಜೆ ಎಲ್ಲ ಮುಗಿಸಿ ಆ ಅಡುಗೆನ ಇಲ್ಲಿ ತಂದು ದೇವರಿಗೆ ಭಾಗೀರಥಿ ಹಬ್ಬಕ್ಕೆ ನಮ್ಮ ತುಂಗಾ ನದಿಗೆ ಅರ್ಪಿಸ್ತೀವಿ. ಹಾಗಾಗಿ ಇವತ್ತೊಂಥರ ಹಬ್ಬದ ವಾತಾವರಣನೇ. ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡೋಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಮಾರ್ಟ್ ಸಿಟಿಯವರು. ಮುಂಚೆ ಪೂಜೆ ಮಾಡೋಕ್ಕೆ ಎಲ್ಲ ಇಲ್ಲಿ ತುಂಬ ಇರ್ಸು ಮುರ್ಸು ಆಗ್ತಿತ್ತು, ಭಯ ಆಗ್ತಿತ್ತು ಎಲ್ಲಿ ನಮಗೆ ಕಾಲು ಜಾರ್ತೀವಿ ಅಂತ. ಇಲ್ಲಿ ತುಂಬ ನೀಟಾಗಿ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಪೂಜೆ ಮಾಡಿ. ಹಾಗೆ ಹಾಯ್, ನಾನು ಸುನೀತಾ ಸಿಂಗ್ ಮಾತಾಡ್ತಾ ಇರೋದು. ನಾನು ಹುಟ್ಟಿದಿಲ್ಲೇ ಆದರೂ ಬೆಳೆದಿದ್ದು ಮಂಗಳೂರಲ್ಲಾಗಿರೋದ್ರಿಂದ ಈ ಕೆಲವು ವರ್ಷಗಳ ಹಿಂದೆ ನಾನು ಶಿವಮೊಗ್ಗ ಬಂದಾಗಿಂದ ಮನೆ ನನಗಿಲ್ಲೇ ಅಕ್ಕಪಕ್ಕದಲ್ಲೇ ಇದೆ, ಅಂದರೆ ನದಿಯ ಆಚೆ ಪಕ್ಕದಲ್ಲಿದೆ. ಆದರೆ ಫಸ್ಟ್ ಟೈಮ್ ನಾನು ಮಂಟಪ ತುಂಬಿದ್ದು ನೋಡುವಾಗ ಭಾರಿ ಖುಷಿ ಆಗ್ತಿದೆ ಸರ್. ಸಮುದ್ರ ನೋಡಿದವರಿಗೆ ಈ ನದಿ ತುಂಗಾ ನದಿ ಎಷ್ಟೋ ಜೀವನಗಳಿಗೆ ಆಧಾರ ಆಗಿದೆ. ಆಂಧ್ರ ಅನ್ನೋ ನಮ್ಮ ಪಕ್ಕದ ರಾಜ್ಯದವರಿಗೆ ಶಿವಮೊಗ್ಗದಲ್ಲಿ ಮಳೆ ಆದರೆ ಅವ್ರಿಗೆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ನಾವೊಂದು ಈ ನಿಸರ್ಗದಲ್ಲಿ ನಾವು ಅನುಭವಿಸ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಸ್ಪೆಷಲಿ ಇಲ್ಲಿ ಕೆಲವು ಮಹಿಳೆಯರೆಲ್ಲ ಬಂದು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ನದಿ ಯಾವಾಗಲೂ ತುಂಗಾ ನದಿ ತುಂಬೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಖುಷಿ ಪಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಂಬರ್ ತೊಗೊಳ್ಳಿ.
ತುಂಬ ಖುಷಿ ಆಗ್ತಾ ಇದೆ ಹೊಳೆ ನೋಡಿ. ತುಂಬ ಅಂದರೆ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು, ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ನಾನು. ಇಷ್ಟೊಂದು ತುಂಬಿ ಮಂಟಪ ಎಲ್ಲ ಈ ಥರ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಎಂಜಾಯ್ ಮಾಡೋಂಗೆ ಆಗ್ತಾಯಿದೆ ಸರ್. ಪೂಜೆ ಅಂದರೆ ಗೊತ್ತಿರಲಿಲ್ಲ ನನಗೆ ಪೂಜೆ ಮಾಡಬೇಕು ಅಂತ, ಬಟ್ ಇವತ್ತು ಹೊಸ್ದಾಗಿ ಬಂದಿರೋದು ನಾನು ಇಲ್ಲಿಗೆ. ಹಾಗಾಗಿ ನೋಡ್ಕೊಂಡು ಹೋಗೋಣ, ಮಕ್ಕಳು ನಾವೆಲ್ಲ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ಹೆಲೋ ಎಲ್ರಿಗೂ, ನಾನು ಇವತ್ತು ತುಂಗಾ ನದಿ ನೋಡೋಕ್ಕೆ ಬಂದಿದ್ದೀನಿ. ತುಂಗಾ ನದಿ ತುಂಬ ಹೋಗ್ತಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಇಲ್ಲಿ ಮಾಡಿರೋ ಪಾತ್ ತುಂಬ ಚೆನ್ನಾಗಿದೆ, ಸೈಕಲ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆರಾಮಾಗಿ ನೋಡಿಕೊಂಡು ಇಡೀ ಒಂದು ರೌಂಡ್ ಸುತ್ತಾಡ್ಕೊಂಬರ್ಬೋದು. ಆಮೇಲೆ ಲಾಸ್ಟ್ ಟೈಮ್ಗಿಂತ ಈ ಸತಿ ತುಂಬ ಜಾಸ್ತಿ ನೀರು ಬಂದಿದೆ. 2 ದಿನದಿಂದ ತುಂಬ ಮಳೆ ಇದ್ದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ನೋಡೋಕ್ಕೆ ಖುಷಿ ಆಗ್ತಿದೆ, ಒಂಥರ ಶಾಂತಿಯಾಗಿದೆ ನೋಡೋಕ್ಕೆ. ಆಮೇಲೆ ಈ ಪಾತ್ ಮಾಡಿರೋದ್ರಿಂದ ಇನ್ನೂ ಖುಷಿ ಆಗ್ತಿದೆ. ಇಲ್ಲಾಂದರೆ ಬ್ರಿಡ್ಜಲ್ಲಿ ನಿಂತ್ಕೊಂಡು ನೋಡೋದು ಒಂಥರ ಹಿಂಸೆ ಆಗ್ತಿತ್ತು, ಬಟ್ ಈ ಪಾತ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಸೈಕಲ್ ವ್ಯವಸ್ಥೆನೂ ಚೆನ್ನಾಗಿದೆ. ನೀರು ನೋಡೋಕ್ಕೆ ತುಂಬ ಜಾಸ್ತಿ ಬಂದಿದೆ ಈ ಸತಿ, ಮಂಟಪ ಎಲ್ಲ ಮುಳ್ದೋಗಿದೆ, ಚೆನ್ನಾಗಿದೆ. ನಾನು ತುಂಬ ವರ್ಷದ ಮೇಲೆ ಶಿವಮೊಗ್ಗ ನಗರದಲ್ಲಿ ಒಳ್ಳೆಯ ಮಳೆ ಆಗ್ತಾಯಿದೆ. ಈ ಮಳೆಯ ಸವಿನಂತೂ ತುಂಬ ಖುಷಿ ಆಗ್ತಾಯಿದೆ. ಈಗೆಲ್ಲ ನಾವು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈ ವಾಕಿಂಗ್ ಪಾತ್ ಮಾಡಿರೋದು ಒಳ್ಳೆಯ ವೀಕ್ಷಣೆಗೆ ತುಂಬ ಅವಕಾಶವಾಗಿದೆ. ಶಿವಮೊಗ್ಗ ನಗರದಲ್ಲಿ ಒಳ್ಳೆಯ ಮಳೆಯ ವಾತಾವರಣ, ಮಳೆ ಬರ್ತಾಯಿದೆ, ನಿನ್ನೆಯಿಂದ ಸುರಿತಾ ಇದೆ ಮಳೆ, ಹೊಳೆ ತುಂಬಿ ಹರಿತಾ ಇದೆ. ಒಳ್ಳೆಯ ಬೆಳೆಗಳು ಬರಲಿ, ಶಿವಮೊಗ್ಗ ನಗರಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೀನಿ. ಈ ವರ್ಷದಲ್ಲಿ ಮಂಟಪ ಫುಲ್ ತುಂಬಿದೆ. ಭಾಳ ವರ್ಷದ ನಂತರ ಮಂಟಪ ಮತ್ತೆ ತುಂಬಿದೆ. ತುಂಬ ಖುಷಿಯಾಗಿದೆ ಎಲ್ಲ.